ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ಕೈಗೆ. ವೀಕ್ಷಕರೇ, ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋ ಗ್ರಾಮದಲ್ಲಿ ಇಂದು ನಮ್ಮ ಶಿರೋ ಗ್ರಾಮದ ರೈತರಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ಕಾರಣ ಶ್ರೀ ಪ್ರಭುಲಿಂಗೇಶ್ವರ ಶುಗರ್ಸ್ ಫ್ಯಾಕ್ಟರಿಯವರ ಒಂದು ಮತ್ತು ಹಲವಾರು ಕಾರಣಗಳಿಂದ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಕಬ್ಬು ಬೆಳೆಗಾರ ಹೋರಾಟ ಶಿರೋಳ ಕ್ರಾಸ್ನಾಗ ನಡೆದಿರ್ತಕ್ಕಂಥ ಹೋರಾಟ ಏನಂದ್ರ, ಇವತ್ತು ಸಿದ್ದಾಪುರ ಸಕ್ಕರೆ ಕಾರ್ಖಾನೆ ಜಗದೀಶ್ ಗುಡಗುಂಟಿ ಅವರ ಕಾರ್ಖಾನೆ ಒಳಗ ಹೋರಾಟಗಾರ ಮೇಲೆ ಕೇಸ್ ಮಾಡಿರ್ತಾರ. ಒಂದು 500 ಮೀಟರ್ ಒಳಗ ಹೋರಾಟಗಾರ ಬರಬಾರ್ದು, ಕಬ್ಬು ಬೆಳೆಗಾರ ಹೋರಾಟಗಾರ ಬರಬಾರ್ದು ಅಂತಕ್ಕಂತ ಏನು ವಿಷಯ ಇಟ್ಕೊಂಡು ಕೋರ್ಟಿಗೆ ಸ್ಟೇ ತರಕ್ ಹೋಗ್ಯಲ್ಲ. ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಾಕ್ತೇವೆ. ಆ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ. ಯಾಕಂದ್ರ 500 ಮೀಟರ್ ಒಳಗಾಗಿ ಇರ್ಬೇಕು. ಅವರು 500 ಮೀಟರ್ ಇಚ್ಛಾಕ ನಾವು ಹೋರಾಟ ಮಾಡ್ತೇವೆ. ಇಚ್ಛಕ್ಕಿಂತ ಒಂದ್ ಗಣಿಕಿನೂ ಆ ಕಾರ್ಖಾನೆ ಕಬ್ಬು ಹೋಗಬಾರ್ದು ಅನ್ನೋ ವಿಷಯ ಇಟ್ಕೊಂಡು ಇವತ್ತ ರಸ್ತೆ ತಡೆ ಮಾಡಿದೆವು. ಆ ರಸ್ತೆ ತಡೆ ಒಳಗ ಕಾರ್ಖಾನೆಗೆ ಹೋಗು ಕಬ್ಬು ಅಷ್ಟ ತಡಿತೇವು, ಉಳಿದಿದ್ದು ಯಾವ ತಡಿದಿಲ್ಲ. ಕಾರ್ಖಾನೆಗೆ ಹೋಗು ಕಬ್ಬು ತಡಿತೇವು, ನಮ್ಮ ಶಿರೋಳಿಂತ್ರ ನೀರು ತಡಿತೇವು, ಎಲ್ಲಾನು ಬಂದ್ ಮಾಡ್ತೇವು. ಆ ಕಾರ್ಖಾನೆ ಮಾಲೀಕರಿಗೆ ಬುದ್ಧಿ ಕಲಿಸುವಂತ ಹೋರಾಟ ಮುಂದುವರಿದೈತೆ ಅಂತಕ್ಕಂಥದ್ದು. ಯಾಕಂದ್ರ ಅವರು ಕೋರ್ಟು, ಕಾನೂನು, ಪೊಲೀಸ್ ಸ್ಟೇಷನ್ ಎಲ್ಲಾನು ಅವ್ರು ಕೈಗೊಂಬೆ ಅಂತ ತಿಳ್ಕೊಂಡಿದ್ದಾರೆ. ಇವ್ರು ಕಾರ್ಖಾನೆ ಮಾಲೀಕರು ಅವ್ರು ಪದೇ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡಾಕ್ತಾರ. ಆ ಹೋರಾಟಗಾರ ಇವತ್ತು ನಾವು ನೇರವಾಗಿ ಕಾರ್ಖಾನೆ ಮಾಲೀಕರನ್ನ ಟಾರ್ಗೆಟ್ ಮಾಡ್ತೇವೆ. ಈ ಕೇಸ್ ವಾಪಸ್ ತಕೋಬೇಕು. ಆ ಕೇಸ್ ವಾಪಸ್ ತಕೊಂಡಿರ್ತಕ್ಕಂಥ ಪ್ರೂಫ್ ತಗೋಬರ್ಬೇಕು. ಮತ್ತ ಈ ಹೋರಾಟಗಾರಿಗೆ ಕ್ಷಮೆ ಕೇಳ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡಾಕ್ತೇವೆ. ಆ ಕಾರ್ಖಾನೆ ಮಾಲೀಕ ಬರೋ ಮಟ್ಟ ಹೋರಾಟ ಮುಂದುವರಿದೈತಿ. ಅದಕ್ಕ ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ನಾವು ಹೇಳ್ತೇವೆ, ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡ್ಬೇಡ್ರಿ. ಹೋರಾಟ ಕಬ್ಬು ಬೆಳೆಗಾರ ಪರವಾಗಿ, ನಿಮ್ ಪರವಾಗಿ, ಕಾರ್ಖಾನೆ ಪರವಾಗಿಲ್ಲ. ಕಬ್ಬು ಬೆಳೆಗಾರ ನಾವು ರಕ್ಷಣೆ ಮಾಡವ್ರ, ಕಬ್ಬು ಬೆಳೆಗಾರಿಗೆ ಅನ್ಯಾಯ ಆದ್ರ ನಾವು ನಿಂದ್ರವ್ರ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಾರ್ಖಾನೆ ಮಾಲೀಕರು ಬಂದ್ ಕ್ಷಮೆ ಕೇಳಿ ಆಮೇಲೆ ನಾವು ಡಿಸಿಷನ್ ಮಾಡ್ತೇವಂತ. ಎಲ್ಲಾರು ಹೋರಾಟಗಾರ ಕೂಡ ನಿರ್ಣಯ ಮಾಡ್ತೇವೆ. ಹೋರಾಟ ತಕೊಳ್ಳೋದು ಬಿಡೋದು ಆಮೇಲೆ ಡಿಸ್ಕಸ್ ಮಾಡ್ತೇವೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು. ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ, ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ, ಕಬ್ಬು ಬೆಳೆಗಾರ ಹೋರಾಟಗಾರ ಕೇಸ್ ಮಾಡತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಬೇಕೇ ಬೇಕು. ಇದಿಷ್ಟು ಮಾಹಿತಿ ರೈತರಿಂದ. ವೀಕ್ಷಕರೇ, ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ.